ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕೇರಳ ಸ್ಟೈಲ್ ಪರೋಟಾವನ್ನು ಮಾಡಬೇಕಂತ ಹೊರಟಿದ್ದೇನೆ. ಕೇರಳ ಸ್ಟೈಲ್ ಪರೋಟಾನ ಹೇಗೆ ಮಾಡೋದು ಅಂತ ಒಮ್ಮೆ ನೋಡಿಕೊಂಡು ಬರುವ. ನಾನಿಲ್ಲಿ 3 ಕಪ್ ಆಗುವಷ್ಟು ಮೈದಾನ ತಗೊಳ್ತಿದ್ದೇನೆ. ಪರೋಟ ಮಾಡಲಿಕ್ಕೆ ನಮ್ಮ ಬಿಲ್ಲ ಸಹ ಹೆಲ್ಪ್ ಮಾಡಲಿಕ್ಕೆ ಕೂತಿದೆ ನನ್ನ ಜೊತೆ. ಬಿಲ್ಲ, ಅಯ್ಯೋ ಈ ನರ್ಕ ನೋಡಕ್ಕಾಗ್ತಿಲ್ಲ. ಈಗ ನಾವು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೋಬೇಕು. ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸೋಣ. ನಾನಿದು ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ, ಗೊತ್ತಾಗ್ತಿಲ್ಲ ಹೇಗೆ ಬರ್ತದೆ ಅಂತ. ನೀರು ಹಾಕಿ ಸ್ವಲ್ಪ ಕಲಿಸ್ಕೊಳ್ವಾ, ಜಾಸ್ತಿ ಆಯ್ತಾ ಅಂತ. ಸ್ವಲ್ಪ ಜಾಸ್ತಿ ಆಯ್ತು. ಈ ಥರ ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಚೆನ್ನಾಗಿ ಕಲಿಸ್ಕೊಳುವ. ಒಂದು ಬೌಲಿಗೆ 1-2 ಚಮಚದಷ್ಟು ಗೀ ಮತ್ತು ಸ್ವಲ್ಪ ವೆಜಿಟೇಬಲ್ ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಇದಕ್ಕೆ ನಾವು ಸ್ವಲ್ಪ ಮೈದಾ ಪುಡಿ ಸ್ಪ್ರಿಂಕಲ್ ಮಾಡುವ. ಸ್ವಲ್ಪ ಗೀಯನ್ನು ಕೈಗೆ ಒತ್ಕೋಬೇಕು. ಓಕೆ, ಯಾಕಂದರೆ ಅದು ಸ್ವಲ್ಪ ಅಂಟಬಾರ್ದು ಅಂತ. ಈಗ ನಾವು ಕಲಿಸ್ಕೊಂಡಿರುವಂಥ ಮೈದಾ ಹಿಟ್ಟನ್ನು ಅದು ಸಾಫ್ಟ್ ಬರೋ ತನಕ ಚೆನ್ನಾಗಿ ಒತ್ತಬೇಕು. ಸಾಫ್ಟ್ ಆಗಿದೆ ನೋಡಿ. ವಾವ್, ಇದೊಂಥರ ಚಿಂಗನ್ ಥರ ಆಗಿದೆ. ಇದು ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಹೇಗೆ ಮಾಡಬೇಕು ಅಂತ ಸ್ವಲ್ಪ ಐಡಿಯಾ ಇಲ್ಲ. ಆದರೂ ಏನೋ ಹೊಸ ರೆಸಿಪಿಯನ್ನು ಟ್ರೈ ಮಾಡೋದ್ರಲ್ಲಿ ನಂಗೆ ತುಂಬ ಖುಷಿ. ಈಗ ಚೆನ್ನಾಗಿ ಚಿಂಗನ್ ಥರ ಇದು ಮಾಡಬೇಕು. ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಮಗೆ ಆ ಸಾಫ್ಟ್ನೆಸ್ ಬರೋ ತನಕ ನಾವು ಚೆನ್ನಾಗಿ ಹಿಟ್ಟನ್ನು ನಾದಬೇಕು. ಹೀಗೆ ನಮ್ಮ ಹಸ್ಬೆಂಡಿಗೆ ಯಾಕೋ ತುಂಬ ಕೇರಳ ಸ್ಟೈಲ್ ಪರೋಟ ತಿನ್ನಬೇಕಂತ ಅನಿಸ್ಲಿಕ್ಕೆ ಶುರುವಾಯಿತು. ನಾನು ರೀಲ್ಸಲ್ಲೆಲ್ಲ ನೋಡಿದ್ದೆ, ಒಂದು ದಿವಸ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಟ್ರೈ ಮಾಡಿದ್ದೇನೆ. ಎಕ್ಸಾಕ್ಟಾಗಿ ಅವ್ರ ಥರನೇ ಮಾಡಲಿಕ್ಕೆ ಬರ್ತಿದ್ರು. ಏನೋ ಒಂದು ಹೊಸ ರೆಸಿಪಿಯನ್ನು ಟ್ರೈ ಮಾಡ್ತಿದ್ದೇನೆ ಅನ್ನೊಂದು ಹ್ಯಾಪಿನೆಸ್ ಇತ್ತು. ಹೀಗೆ ಹಿಟ್ಟೆಲ್ಲ ನಾದಿ ಆದ್ರ ಮೇಲೆ ಒಂದು ಬೌಲ್ಗೆ ಗೀ ಮಿಕ್ಸ್ಡ್ ವೆಜಿಟೇಬಲ್ ಆಯಿಲನ್ನು ನಾವು ಸವರಬೇಕು. ನಂತರ ನಾವು ನಾದಿಕೊಂಡಿರುವಂಥ ಮೈದಾ ಹಿಟ್ಟನ್ನು ನಾವೇನು ಸವರಿದ್ದೇವೆ ಆ ಬೌಲಲ್ಲಿ ನಾವು ಹಾಕಬೇಕು. ಹಾಕಿ ಒಂದು 2 ಅವರ್ಸ್ ಕಾಲ ಹಾಗೆ ಇಡಬೇಕು. ಅದಕ್ಕೆ ಗೀ ಮಿಕ್ಸ್ಡ್ ವೆಜಿಟೇಬಲ್ ಆಯಿಲನ್ನು ಏನು ಮಾಡ್ಕೊಂಡಿದ್ದೇವೆ ನಾವು ಅದನ್ನು ಸ್ವಲ್ಪ ಸವರಿ ಒಂದು ಕ್ಲೋತಲ್ಲಿ ಮುಚ್ಚಿಡಬೇಕು. ಆಫ್ಟರ್ 2 ಅವರ್ಸ್ ನಾವು ತೆಗೆದು ನೋಡಿದಾಗ ಅದು ಇನ್ನೂ ಸಾಫ್ಟಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಹೀಗೆ ನಾವು ಬೌಲಿಂದ ತೆಗೆದಂಥ ಮೈದಾ ಹಿಟ್ಟನ್ನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಸರಿಯಾಗಿ ನಾದಿ ಪುನಃ ನಾದಿ ಆದ್ರ ಮೇಲೆ ಈ ಥರ ರೌಂಡ್ ಬಾಲ್ಸ್ಗಳನ್ನು ಮಾಡ್ಕೋಬೇಕು. ಇದು ಒಂದು ಹೆವಿ ಲಾಂಗ್ ಪ್ರಾಸೆಸ್. ನಾವು ಆದಷ್ಟು ಪೇಷನ್ಸಿಂದ ಮಾಡಬೇಕು ಫಸ್ಟ್ ಟೈಮ್ ಮನೇಲಿ ಟ್ರೈ ಮಾಡ್ತಿರೋದ್ರಾದರೆ. ಇದಂಥ ಮೈದಾ ಹಿಟ್ಟು ನೆನೆದಷ್ಟು
ಅದು ಇನ್ನೂ ಸಾಫ್ಟ್ ಆಗ್ತದೆ. ನಾನಿದ್ದು ಒಂದು 20 ಮಿನಿಟ್ಸ್ ನೆನೆಸಿದ್ದೇನೆ ಅಷ್ಟೇ, ಯಾಕಂದರೆ ಮಧ್ಯಾಹ್ನದ ಟೈಮ್ ಆಗಿ ಹೋಗಿತ್ತು, ಊಟಕ್ಕೆ ಬೇಕಿತ್ತಲ್ಲ. ಸೊ 20 ಮಿನಿಟ್ಸ್ ನೆನೆಸಿಟ್ಟಿದ್ದೆ ಮೈದಾ ಹಿಟ್ಟನ್ನು. ನಂತರ ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಉಂಡೆಗಳನ್ನ ಮಾಡ್ಕೋಬೇಕು. ನಂತರ ಸ್ವಲ್ಪ ಗೀಯನ್ನು ಸವರ್ಕೊಂಡು ಶೇಪ್ ಈ ಥರ ಶೇಪ್ ಬರೋ ಥರ ಸರಿಯಾಗಿ ಅಗಲ ಮಾಡಬೇಕು. ಈ ಥರ ಗೀ ಆರ್ ವೆಜಿಟೇಬಲ್ ಆಯಿಲನ್ನು ಸವರ್ಕೊಳ್ಬೇಕು. ಎನಿಥಿಂಗ್ ಈಸ್ ಫೈನ್. ಬಟ್ ಡಯಟಲ್ಲಿರೋರಿಗೆ ಮಾತ್ರ ಈ ಪರೋಟ ಹೇಳಿ ಮಾಡಿಸಿದ್ದಲ್ಲ, ಯಾಕಂದರೆ ಅಷ್ಟು ಆಯಿಲು ಮತ್ತು ಗೀ ಬೇಕಾಗ್ತದೆ. ಮತ್ತು ಮೈದಾದಿಂದ ನಾವು ಏನು ರೆಸಿಪಿಯನ್ನು ತಯಾರು ಮಾಡಿರ್ತೇವೆ ಅದನ್ನು ನಾವು ಆದಷ್ಟು ಡೇ ಟೈಮಲ್ಲೇ ತಿನ್ನಬೇಕು. ಇದೆಲ್ಲ ಈವ್ನಿಂಗ್ ಟೈಮಲ್ಲಿ ತಿನ್ನಬಾರ್ದು, ಯಾಕಂದರೆ ಮೈದಾ ಡೈಜೆಸ್ಟ್ ಆಗೋದು ಸ್ವಲ್ಪ ಕಷ್ಟ, ಬೇಗ ಡೈಜೆಸ್ಟ್ ಆಗೋದಿಲ್ಲ. ಈ ಥರ ರೌಂಡ್ ಶೇಪಲ್ಲಿ ಅಗಲ ಮಾಡಿದ್ರ ಮೇಲೆ ಈ ಥರ ಒಂದು ನೈಫ್ ತಗೊಂಡು ಕಟ್ ಮಾಡ್ಕೋಬೇಕು. ನಂತರ ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಸೈಡ್ ಕಾರ್ನರಲ್ಲಿ ಈ ಥರ ಒಟ್ಟೊಟ್ಟಿಗೆ ಜೋಡಿಸಬೇಕು. ನಂತರ ಇದನ್ನು ಒಂದು ರೋಲ್ ಥರ ಮಾಡಿಕೊಂಡು ಲಾಸ್ಟ್ ತುದಿ ಏನಿರ್ತದೆ ಆ ಲಾಸ್ಟ್ ತುದಿಯನ್ನು ಮಿಡ್ಲಿಗೆ ಬರೋ ಹಾಗೆ ಅಂಟಿಸಬೇಕು. ಈ ಥರ ಸ್ನೇಲ್ ರೀತಿಯಲ್ಲಿ ತೋರ್ತದೆ ಅದು. ಇದರ ಒಂದು 4-5 ಪರೋಟ ಆಗುವಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೆ. ಇದನ್ನೇನು ಮಾಡಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ತಟ್ಟಬೇಕು. ಒಂದು ರೌಂಡ್ ಶೇಪಲ್ಲಿ ಬರೋ ಥರ ತಟ್ಟಬೇಕು. ನಂತರ ಒಂದು ಖಾಲಿ ಪ್ಯಾನ್ಗೆ ಅದು ಸ್ವಲ್ಪ ಬಿಸಿಯಾದ ಮೇಲೆ ಇದನ್ನು ಹಾಕಬೇಕು. ಏನು ಗೀ ಆಯಿಲ್ ಏನು ಹಾಕಬಾರ್ದು ಫಸ್ಟಿಗೆ. ನಂತರ ಪರೋಟದ ಮೇಲೆ ಸ್ವಲ್ಪ ಹಾಕಬೇಕು. ಇದು ನಾನು ಓನ್ಲಿ ಒಂದು 20 ಮಿನಿಟ್ಸ್ ಅಷ್ಟು ಮಾತ್ರ ನೆನೆಸಿಟ್ಟಿದ್ದೆ, ಇಲ್ಲದಿದ್ದರೆ ಇನ್ನೂ ಸಾಫ್ಟ್ ಬರ್ತಿತ್ತು. ಇದು ಸ್ವಲ್ಪ ಗಟ್ಟಿಯಾಗಿತ್ತು. ಒಂದು 4-5 ಪರೋಟ ರೆಡಿ ಆದ್ರ ಮೇಲೆ ಬಿಸಿ ಪರೋಟವನ್ನು ಚೆನ್ನಾಗಿ ಈ ಥರ ತಟ್ಟಬೇಕು. ಈಗ ಕೇರಳ ಸ್ಟೈಲ್ ಪರೋಟ ರೆಡಿ ಆಯಿತು. ನಾನು ಪರೋಟ ಮಾಡ್ತಿರ್ಬೇಕಾದ್ರೆ ನಮ್ಮ ಅತ್ತೆ ಚಿಕನ್ ಕರ್ರಿ ಮಾಡಿ ರೆಡಿ ಮಾಡಿಟ್ಟಿದ್ರು. ನಾನು ಪರೋಟ ಮಾಡೋದ್ರಲ್ಲಿ ತುಂಬ ಬ್ಯುಸಿಯಾಗಿರೋದ್ರಿಂದ ನಾನು ಚಿಕನ್ ರೆಸಿಪಿನ ಶೂಟ್ ಮಾಡೋದು ಮರೆತುಬಿಟ್ಟೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅಪ್ಲೋಡ್ ಮಾಡುವ. ಹಾಯ್. ಈಗ ನಿಮ್ಮ ಎದುರು ಬಿಸಿಯಾದ ಕೇರಳ ಸ್ಟೈಲ್ ಪರೋಟ ವಿತ್ ಚಿಕನ್ ಕರ್ರಿ ರೆಡಿ.
ಬನ್ನಿ ಹೇಗಿದೆ ಅಂತ ಟೇಸ್ಟ್ ಮಾಡುವ. ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ವತನ್ದವ್ರ ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು.